ವೀಕ್ಷಕರೇ, ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಪೂಜಾ ಹೊನ್ಕೊಪ್ಪೆ. ಇದೀಗ ಹೆಡ್ಲೈನ್ಸ್. ಯುದ್ಧವನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು. ಈ ಯುದ್ಧದಲ್ಲಿ ಪಾಕಿಸ್ತಾನವನ್ನ ನಾಶ ಮಾಡಬೇಕಿತ್ತು. ವಿಧಾನ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ ಹೇಳಿಕೆ. ದಲಿತ ಉದ್ಯಮಿದಾರರು ಹೆಚ್ಚಾಗಬೇಕು. ಮೇ 14ರಂದು ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ನವೋದ್ಯಮ ಸಭೆ ಆಯೋಜಿಸಲಾಗಿದೆ. ಕರ್ನಾಟಕ ದಲಿತ ಉದ್ಯಮಿ ಸಂಘರ್ಷ ಸಮಿತಿಯ ಅರವಿಂದ್ ಗಟ್ಟಿ ಹೇಳಿಕೆ. ಹಾಡಹಗಲೇ ಕಾಳಿ ಅಮ್ರಾಯಿಯಲ್ಲಿರುವ ಹೆದ್ವೆ ಕಚೇರಿಯಲ್ಲಿ ಕಳ್ಳತನ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವಸ್ತುಗಳ ಕಳ್ಳತನ ಮಾಡಿ 8 ಜನ ಮಹಿಳೆಯರು ಪರಾರಿ. ಚಿಂದಿ ಆರಿಸುವ ಮಹಿಳೆಯರು ಕಳ್ಳತನ ಮಾಡಿರುವ ಶಂಕೆ. ಯುದ್ಧವನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದಿತ್ತು. ಪಾಕಿಸ್ತಾನವನ್ನ ನಾಶ ಮಾಡಬೇಕಿತ್ತು ಎಂದು ವಿಧಾನ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ ಹೇಳಿದ್ರು. ಯುದ್ಧವನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದಿತ್ತು. ಈ ಯುದ್ಧದಲ್ಲಿ ಪಾಕಿಸ್ತಾನವನ್ನ ನಾಶ ಮಾಡಬೇಕಿತ್ತು. ಯಾರದು ಮಾತು ಕೇಳಿ ಯುದ್ಧ ನಿಲ್ಲಿಸಬಾರ್ದಿತ್ತು ಅಂತ ವಿಧಾನ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಕದನ ವಿರಾಮದ ನಂತರ ಮತ್ತೆ ದಾಳಿ ಮಾಡಿದ್ದಾರೆ. ಬೇರೆಯವರ ಮಾತು ಕೇಳಿ ಪಾಕಿಸ್ತಾನದ ಜೊತೆ ನಡೆಸ್ತಾ ಇದ್ದಂತಹ ಯುದ್ಧ ಕೈಬಿಟ್ಟಿದ್ದು ತಪ್ಪು. ಪಾಕಿಸ್ತಾನದವರು ಸಾಯುವವರೆಗೂ ವೈರಿಗಳೇ. ಅವರು ಎಂದಿಗೂ ನಮಗೆ ಒಳ್ಳೆಯದನ್ನ ಮಾಡಲ್ಲ ಎಂದರು. ನನ್ನ ಒಂದು ಒಳ್ಳೆಯ ವೈಯಕ್ತಿಕ ಅಭಿಪ್ರಾಯದಲ್ಲಿ ಯುದ್ಧವನ್ನು ನಿಲ್ಲಿಸಬಾರ್ದಾಗಿತ್ತು ಭಾರತ. ಯಾಕಂದ್ರೆ ಈಗ ಅವ್ರನ್ನ ಒಂದು ಸರಿ ಮೆತ್ತಗೆ ಮಾಡಿದ್ರು. ಈಗ ಹೋಗಿಬಿಟ್ಟಿದ್ದ ಫೋರ್ಸ್ನಾಗ ಎಲ್ಲ ಮುಗಿದೋಗಿತ್ತು. ಅವರು ಯಾರ್ದೋ ಮಾತು ಕೇಳಿ ಯುದ್ಧ ನಿಲ್ಲಿಸಿದ್ದು ನನಗಂತೂ ನನ್ನ ವೈಯಕ್ತಿಕವಾದಂಥದ್ದು ಸರಿಯಲ್ಲ. ಯಾಕಂದ್ರೆ ಅವ್ರು ಮತ್ತು ತಮ್ಮ ಇದ್ರ ಈಗ ನೋಡಿ ಯುದ್ಧ ಘೋಷಣೆ ಮಾಡ್ಯಾರ, ಮತ್ತು ನಿನ್ನೆಲ್ಲ ಫೈರಿಂಗ್ ಮಾಡ್ಯಾರ, ಎಲ್ಲ ಇದು ಮಾಡಿದ್ದಾರೆ. ಆಮೇಲೆ ಏನಾಗೈತೆ ಅಂದ್ರೆ ನಮ್ಮ ಬಾರ್ಡರ್ಗೆ ನಾನು ನೋಡೀನಿ, ಬಾರ್ಡರ್ಗೆ ಹಳ್ಳಿಗಳ್ದಾವ. ಅವ್ರು ಅಲ್ಲಿಂದ ಏನು ಬೇಕಾದ್ರೆ ಮಷಿನ್ ಗಣ್ಣಿಗೆ ನೋಡೋದಾಗ ನಮ್ಮಲ್ಲಿ ನಮ್ಮ ಪಾಕಿಸ್ತಾನ ಬಾರ್ಡರ್ ಇಲ್ಲ, ನಮ್ಮಲ್ಲಿ ಅಲ್ಲೆಲ್ಲ ದೂರ ದೂರದಾಗ 2-2 ಕಿಲೋಮೀಟ್ರ್ ದೂರ. ಒಟ್ಟಾರೆ ಏನಂದ್ರೆ ಪಾಕಿಸ್ತಾನವನ್ನು ಎಲ್ಲಿವರೆಗೆ ನೀವು ಸಡ್ಲು ಬಿಡ್ತೀರಿ, ಇನ್ನೊಬ್ಬರ ಮಾತು ಕೇಳಿ ಎಲ್ಲಿವರೆಗೆ ನೀವು ಅವ್ರಿಗೆ ಸೊಪ್ಪು ಹಾಕ್ತೀರಿ, ಅಲ್ಲಿವರೆಗೆ ಅವ್ರು ಯಾವಾಗ ಸಾಯಿ ಮತ್ತು ನಮ್ಮ ವೈರಿಗಳ ಮತ್ತು ಅವ್ರು ಎಂದೂ ನಮ್ಗೆ ಒಳ್ಳೇದು ಮಾಡೋದು ಸಾಧ್ಯ ಇಲ್ಲ. ಎದಕ್ಕೆ ಬೇಕಾಗಿದೆ ಏನು ನಮ್ಮ ದೇಶಕ್ಕೆ ಅವ್ರ್ಯಾರು ಹೇಳಾರ್ರಿ? ಅವ್ರ ಅವಶ್ಯಕತೆ ನಮಗಿಲ್ಲ. ಈಗ ನಾವು ಅಮೇರಿಕಾದಾಗ ಏನೇನು ಕೇಳ್ತಾನೆ ಟ್ರಂಪ್, ಇದು ಯಾಕೋ ಮೋದಿಯವರು ಎಲ್ಲದರಲ್ಲಿ ಅತ್ಯಂತ ಕಟುವಾದ ನಿರ್ಣಯ ತೊಗೊಂಡಿದ್ರು, ಗಟ್ಟಿಯಾದ ನಿರ್ಣಯ ತಗೊಂಡು ದೇಶಕ್ಕೊಂದು ಮಾದರಿಯಾದಂಥ ಕೆಲಸ ಮಾಡಿದ್ರು. ಬಟ್ ಈ ವಿಷಯದಲ್ಲಿ ಯಾಕೋ ಅವರು ಅವ್ನ ಮಾತು ಕೇಳಬಾರ್ದಾಗಿತ್ತು ಅಂತ ನನ್ನ ಅನಿಸಿಕೆ. ಯುದ್ಧದ ವಿಚಾರದಲ್ಲಿ ಟ್ರಂಪ್ ಮಾತು ಕೇಳಿದ್ದು ತಪ್ಪು. ಮೋದಿ ವಿರುದ್ಧ ಅಸಮಾಧಾನ ಹೊರಹಾಕಿದ ಸಭಾಪತಿ ಬಸವರಾಜ ಹೊರಟ್ಟಿ ಭಯೋತ್ಪಾದಕರ ವಿಚಾರದಲ್ಲಿ ಎಲ್ಲ ದೇಶಗಳು ಶೃಂಗಸಭೆಯನ್ನ ನಡೆಸಿ ಭಯೋತ್ಪಾದಕರನ್ನ ಸ್ವಚ್ಛಗೊಳಿಸಿ ನಾಶ ಮಾಡಬೇಕು ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಮೇ 14ರಂದು ಬೆಳಗಾವಿಯಲ್ಲಿ ನವೋದ್ಯಮ ಸಭೆ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ದಲಿತ ಉದ್ಯಮ ಸಂಘರ್ಷದ ಸಮಿತಿಯ ಅರವಿಂದ್ ಗಟ್ಟಿ ಹೇಳಿದ್ರು. ದಲಿತ ಉದ್ಯಮಿದಾರರು ಹೆಚ್ಚಾಗಬೇಕೆಂದು ಮೇ 14ರಂದು ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ನವೋದ್ಯಮ ಸಭೆ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ದಲಿತ ಉದ್ಯಮಿ ಸಂಘರ್ಷ ಸಮಿತಿಯ ಅರವಿಂದ್ ಗಟ್ಟಿ ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು. ನವ ಉದ್ಯಮಿಯಾಗ ಬಯಸುವವರು ತಮ್ಮ ಭಾವಚಿತ್ರದೊಂದಿಗೆ ಆಗಮಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಜಿಲ್ಲಾಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಇದರ ಲಾಭವನ್ನ ದಲಿತ ಹೊಸ ಉದ್ಯಮಿಗಳು ಪಡಿಬೇಕು ಎಂದರು. ಅದಕ್ಕೆ ನಾವು ಇವತ್ತು ಏನಪ್ಪ ಅಂದ್ರೆ ಸರ್ಕಾರಿ ಸವಲತ್ತು ಏನದಾವಲ್ಲ ಎಷ್ಟೋ ಮಂದಿಗೆ ತಿಳುವಳಿಕೆ ಇಲ್ಲ. ಎಷ್ಟೋ ಮಂದಿ ತಿಳುವಳಿಕೆಗಾಗಿ ಇಲ್ಲೇ ಬೆಳೆಣಿಕೆಯಲ್ಲಿ ಇವರೊಬ್ಬರು ಮಾಡಿದ್ರು, ಅವರೊಬ್ಬರು ಮಾಡಿದ್ರು, ಅವ್ರು ಮಾಡಿದ್ರು ಆಗಬಾರ್ದು. ಅಲ್ಲೆಲ್ಲ ನಾವು ಆ ಕಡೆ ಡಿಕ್ಕಿ ಮೀಟಿಂಗ್ ಅಂತ ಬಂದಿತ್ತು, ನಮ್ಮದು ಅಸೋಸಿಯೇಷನ್ಸ್ ಐತಿ ದಿಲ್ಲಿ ಒಳಗೆ. ಅಲ್ಲಿ ಹೋಗಿ ಸಾಹೇಬರು ನಾವು ಹೋಗಿ ಅಟೆಂಡ್ ಆಗಿ ಬಂದೆವು. ಬೆಂಗಳೂರದಾಗೂ ಅಟೆಂಡ್ ಆಗಿ ಬಂದೀವಿ, ಹೈದರಾಬಾದ್ದಾಗೂ ಅಟೆಂಡ್ ಆಗಿ ಬಂದೆವು, ಗೋವಾದಾಗೂ ಅಟೆಂಡ್ ಆಗಿ ಬಂದೆವು. ಇವೆಲ್ಲ ನೋಡಿ ನಾವು ಯಾಕೆ ಬೆಳಗಾವಿದಾಗ ನಾವು ಬೆಳೆಸಬಾರ್ದಪ್ಪ ಅನ್ನೋ ಉದ್ದೇಶಕ್ಕಾಗಿ ಈಗ 4-5 ವರ್ಷದಾಯಿತು ನಾವು ಸ್ಟಾರ್ಟ್ ಮಾಡಿದ್ವಿ. 2023ರಾಗ ಏನು ಮಾಡಿದ್ವಿ, ಫಸ್ಟ್ ಮಾಡಿದಾಗೂ ಸಹಿತ ನಮ್ಮ ಸ್ಟೇಟ್ ಲೆವೆಲ್ ಏನು ಬಂದಿದ್ರಲ್ಲ ಅಧಿಕಾರಿಗಳು, ಅವ್ರು ನಮ್ಮನ್ನು ಪ್ರಶಂಸೆ ಮಾಡಿದರು. ಒಳ್ಳೇದು ಮಾಡಿದ್ರಪ್ಪ, ನೀವು ಹೊಸದಾಗಿದ್ದರೂ ಸಹಿತ ನೀವು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ರಿ, ಈ ದಲಿತರಿಗೆ ಅನುಕೂಲ ಆಗ್ತೈತಿ. ಮತ್ತು ಆ್ಯಕ್ಚುಲಿ ನಾವು ಮಾಡಿದ್ರಿಂದ ಎಷ್ಟೋ ಮಂದಿ ಅವೇರ್ನೆಸ್ ಆಗ್ತದೆ. ಈಗ ನಮ್ಮ ತಿಳಿದ ಮಟ್ಟಿಗೆ ನಾವು ಪ್ರೊಜೆಕ್ಟ್ ಮಾಡಿಸಿ ಎಷ್ಟೋ ಮಂದಿ ಒಂದು 10-12 ಮಂದಿಗೆ ನಾವು ಸ್ವತಃ ಜಾಗ ಇಸ್ಕೊಟ್ಟಿವಿ.
ಆಮೇಲೆ ಒಂದು ಕಮ್ಮಿ 40-50 ಮಂದಿ ಹೋದ ಸಲ ಕನಗಲ ಇಂಡಸ್ಟ್ರಿದಾಗ ಜಾಗ ತೊಗೊಂಡ್ರು ನಮ್ಮ ಕಾರ್ಯಕ್ರಮ ನೋಡಿ. ಏನು ಮತ್ತು ಇದ್ರಾಗ ಯಾವುದೇ ಉದ್ದೇಶ ಕೆಟ್ಟ ಉದ್ದೇಶ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಏನು ಸಾಹೇಬ್ರು ಹೇಳಿದರು ಒಂದೇ ಮಾತು, ನಮ್ಮ ಓನ್ ಕಾಂಟ್ರಿಬ್ಯೂಷನ್ ಮಾಡಿ ನಾವು ಸಮಾಜಕ್ಕೆ ಒಂದು ತಿಳುವಳಿಕೆ ಹೇಳ್ಬೇಕನ್ನೋ ಉದ್ದೇಶಕ್ಕಾಗಿ ಮಾಡಿದ್ವಿ. ದಲಿತ ಉದ್ಯಮಿಗಳು ಯುವ ಉದ್ಯಮಿಗಳಿಗೆ ಸಹಾಯ ಸಹಕಾರ ಕೊಡಬೇಕು. ಜಿಲ್ಲೆಯಲ್ಲಿಯ ದೊಡ್ಡ ದೊಡ್ಡ ದಲಿತ ನಾಯಕರು ಯಶಸ್ವಿಯಾಗಿದ್ದಾರೆ. ಯುವ ದಲಿತ ಉದ್ಯಮಿಗಳು ಅವರಂತೆ ಬೆಳಿಬೇಕು ಎಂದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಭಾನುವಾರ ಕಾಳಿ ಅಮ್ರಾಯಿಯಲ್ಲಿರುವ ಹ್ಯಾಥ್ವೇ ಕಚೇರಿಯಲ್ಲಿ 8 ಮಹಿಳೆಯರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ಕಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಇಲ್ಲಿನ ಕಾಳಿ ಅಮ್ರಾಯಿಯಲ್ಲಿರುವ ಹ್ಯಾಥ್ವೇ ಕಚೇರಿಯ ಹಾಡಾಗಲೇ 8 ಜನ ಮಹಿಳೆಯರು ಸೇರಿಕೊಂಡು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ಕಳ್ಳತನ ಮಾಡಿಕೊಂಡು ಪರಾರಿಯಾಗಿರುವ ಘಟನೆ ಭಾನುವಾರ ನಡೆದಿದೆ. ಇದು ನೋಡ್ರಿ, ನಿಮ್ಗೆ ನೀವ್ ಹೇಳ್ರಿ, ಅವ್ರ ಪೊಲೀಸರು ನೋಡಕ್ ಕೊಡ್ರಿ. ಇದು ನೋಡ್ರಿ, ನಿಮ್ಗೆ ನೀವ್ ಹೇಳ್ರಿ, ಅವ್ರ ಪೊಲೀಸರು ನೋಡಕ್ ಕೊಡ್ರಿ. ಚಿಂದಿ ಆರಿಸುವ ಮಹಿಳೆಯರು ಕಳ್ಳತನ ಮಾಡಿರುವ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಹ್ಯಾಥ್ವೇ ಕಚೇರಿಯ ಗೋಡಾನ್ನಲ್ಲಿದ್ದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ 2 ಬ್ಯಾಟರಿ, 4 ಸ್ಯಾಕೆಟ್, ಸಣ್ಣ ಪುಟ್ಟಲ್ ಕೇಬಲ್ ಸೇರಿದಂತೆ ಅಂದಾಜು 4,50,000 ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ಕಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ದಾರೆ. ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ऑफिसर चोरी सॉकेट 1-1 लाख रुपये ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಪ್ರತಿ ಬಾರಿ 50 ಕೋಟಿ ರೂಪಾಯಿ ಮಂಜೂರಾಗಿದ್ರೂ ಕಾಮಗಾರಿಕೆಗಳು ಪ್ರಾರಂಭವಾಗಿಲ್ಲ. ಇದರಿಂದ ರೈತರು ಹಂಗು ಹೊತ್ತಿದ್ದಾರೆಂದು ರೈತ ರಾಜು ಮರವೆ ಹೇಳಿದ್ರು. ಇನ್ನೇನು ಕೆಲವು ದಿನಗಳಲ್ಲಿ ಮಳೆಗಾಲ ಆರಂಭವಾಗಲಿದೆ. ಆದರೂ ಇಲ್ಲಿಯವರೆಗೂ ಬೆಳಗಾವಿ ಬಳ್ಳಾರಿ ನಾಲೆಯ ಹೂಳೆತ್ತದ ಕಾರಣ ರೈತರಿಗೆ ಆತಂಕ ಎದುರಾಗಿದೆ. ಸಂಬಂಧಿಸಿದ ಜನಪ್ರತಿನಿಧಿಗಳು ಸಂಭಾವ್ಯ ಸಮಸ್ಯೆಯನ್ನ ಅಲೋಕಿಸಿ ರೈತರನ್ನ ಬದುಕಿಸಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಹೌದು, ಬೆಳಗಾವಿ ಅನಗೋಡ್ ಮತ್ತು ಶಾಪುರ್ ವಡ್ಗಾಂವ್ ಹಲ್ಗಾ ಪ್ರದೇಶದಿಂದ ಬಳ್ಳಾರಿ ನಾಲೆಯು ಹಾದು ಹೋಗುತ್ತದೆ. ಇದಕ್ಕೆ ಹೊಂದಿಕೊಂಡಿರುವ ಜಮೀನುಗಳಲ್ಲಿ ಮುಂಗಾರು ಹಂಗಾಮಿನಲ್ಲಿ ಭತ್ತ ಬೆಳೆಯಲಾಗುತ್ತದೆ. ಅದೇ ರೀತಿ ಹಿಂಗಾರು ಹಂಗಾಮಿನಲ್ಲಿ ಚನ್ನಂಗಿ, ಕಡ್ಲಿ, ಗೋಧಿ ತರಕಾರಿಗಳನ್ನ ಬೆಳೆಯಲಾಗುತ್ತದೆ. ಕಳೆದ ಬಾರಿ ಶಾಸಕರು ಬಳ್ಳಾರಿ ನಾಲೆಯ ಅಭಿವೃದ್ಧಿಗಾಗಿ 50 ಕೋಟಿ ರೂಪಾಯಿ ಮಂಜೂರಾಗಿಸುವುದಾಗಿ ತಿಳಿಸಿದ್ದಾರೆ. ಆದರೆ ಇಲ್ಲಿಯವರೆಗೂ ಯಾವುದೇ ಕಾಮಗಾರಿಕೆಗಳು ಆರಂಭವಾಗಿಲ್ಲ. ಕಳೆದ ಹಲವು ವರ್ಷಗಳಿಂದ ಇದರ ಹೂಳೆತ್ತದ ಕಾರಣ ಮಳೆಗಾಲದಲ್ಲಿ ನೀರು ತುಂಬಿ ಇದರ ಪಕ್ಕದಲ್ಲಿರುವ ರೈತರ ಜಮೀನಿಗೆ ನೀರು ನುಗ್ಗುತ್ತಿದೆ. ಇದರಿಂದಾಗಿ ಈ ಭಾಗದ ರೈತರು ಪೇಜಿಗೆ ಸಿಲುಕುತ್ತಿದ್ದಾರೆ. ನೋಡ್ರಿ, ಹೋದ್ಸಲ ಈಗಾಗ್ಲೇನ MLA ಸಾಹೇಬ್ರು ಹೇಳಿದ್ರು 50 ಕೋಟಿ ರೂಪಾಯಿ ಬಳ್ಳಾರಿನಾಲ ವಿಕಾಸ್ ಬಗ್ಗೆ 50 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೇನೆ ಅಂತ ಹೇಳಿದ್ರು. ಅದ್ ಕೂಡ ನಾವು ಅಭಿನಂದನೆ ತಿಳಿಸ್ತೇವೆ. ಆದ್ರ ಇನ್ನೂವರೆಗೆ ಆ 50 ಕೋಟಿ ರೂಪಾಯಿ ಖರ್ಚು ಎಲ್ಲೂ ಆಗಿಲ್ಲ. ಆ ಬೆಳಾರ್ನೆಲ್ಲ ಹಂಗ ಐತಿ. ಅದ್ರ ಸಲುವಾಗಿ ತಕ್ಷಣ MLA ಸಾಹೇಬ್ರು ಈ ಕಡೆ ಗಮನ ಕೊಟ್ಟು ಬೆಳಾರ್ನೆಲ್ಲ ಕ್ಲೀನ್ ಮಾಡಿ ಇಲ್ಲಿ ರೈತರಿಗೆ ಬದುಕಿಸ್ಬೇಕು. ಹಾಗೇನೆ ಮಾನ್ಯ ಉಸ್ತುವಾರಿ ಮಿನಿಸ್ಟರ್ ಅವರು ಕೂಡ ಹೇಳಿದ್ರು, ನಾವು ಬೆಳಾರ್ನೆಲ್ಲ ಕ್ಲೀನ್ ಮಾಡ್ತೇವೆ ಅಂತ ಹೇಳಿದ್ರು. ಇನ್ನೂವರೆಗೆ ಏನಾಗಿಲ್ಲ. ಆದ್ರೆ ಸರ್ಕಾರ ವತಿಯಿಂದ ಈ ಬೆಳಾರ್ನೆಲ್ಲ ಕ್ಲೀನ್ ಮಾಡಿ ಅದು ರೈತರಿಗೆ ಬದುಕಿಸ್ಬೇಕು ಅಂತ ನಮ್ಮ ಕಳಕಳಿ ವಿನಂತಿ ಐತಿ. ಸರ್ಕಾರ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಬೇಕು. ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಸಮಸ್ಯೆಯನ್ನ ಪರಿಹರಿಸಿ ಅಲ್ಪಭೂ ಮಾಲೀಕರನ್ನ ಬದುಕಿಸಬೇಕು. ಕಳೆದ ಬಾರಿಯಂತೆ ಅತಿವೃಷ್ಟಿಯಾದರೆ ರೈತರ ಬದುಕು ದುಸ್ತರವಾಗುತ್ತದೆಂದು ರೈತ ರಾಜು ಮರವೆ ಹೇಳಿದ್ರು. ಒಟ್ಟಾರೆ ಮಳೆಗಾಲ ಅವಾಂತರ ಎದುರಾಗುವ ಮೊದಲೇ ಸಂಭಾವ್ಯ ಸಮಸ್ಯೆಯನ್ನ ಪರಿಹರಿಸಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛ ವಾಹಿನಿ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಿಐಟಿಯು ಸೋಮವಾರ ಪ್ರತಿಭಟನೆ ನಡೆಸಿ ಜಿಲ್ಲಾ ಪಂಚಾಯತ್ ಸಿಇಒಗೆ ಮನವಿಯನ್ನ ಸಲ್ಲಿಸಿದ್ರು. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇರುವ ಸ್ವಚ್ಛ ವಾಹಿನಿ ನೌಕರರ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಸೋಮವಾರ ಸಿಐಟಿಯು ಪ್ರತಿಭಟನೆ ನಡೆಸಿ ಜಿಲ್ಲಾ ಪಂಚಾಯತ್ ಸಿಇಒಗೆ ಮನವಿಯನ್ನ ಸಲ್ಲಿಸಿದ್ರು. ಗ್ರಾಮ ಪಂಚಾಯತ್ನಲ್ಲಿ ಕಸ ವಿಲೇವಾರಿ ಮಾಡ್ತಾ ಇರುವ ಹಾಗೂ ವಾಹನ ಚಾಲಕರ ವೇತನ ಪ್ರತಿ ಪಂಚಾಯತ್ನಲ್ಲಿ ಬೇರೆ ಬೇರೆ ಇದೆ. ಏಕರೂಪದಲ್ಲಿ ವೇತನ ನೀಡ್ತಾ ಇಲ್ಲ ಹಾಗೂ ಸ್ವಚ್ಛ ವಾಹಿನಿಯವರ ಹಲವಾರು ಸಮಸ್ಯೆಗಳಿದ್ದು ಈ ಸಮಸ್ಯೆಗಳನ್ನ ಪರಿಹರಿಸಬೇಕೆಂದು ಒತ್ತಾಯಿಸಿದ್ರು. ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಯೋಜನೆಯ ಅಡಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಮಾಡುವ ಅಗತ್ಯತೆಯ ಹಿನ್ನೆಲೆಯಲ್ಲಿ ಪ್ರಸ್ತುತವಾಗಿ ಸಂಜೀವಿನಿ ಗ್ರಾಮ ಮಟ್ಟದ ಒಕ್ಕೂಟಗಳು ವಾಹನ ಚಾಲನೆ, ಘನತ್ಯಾಜ್ಯ ಸಂಗ್ರಹಣೆ,
ಸಾಗಾಣಿಕೆ ಹೀಗೆ ಹಲವಾರು ಕೆಲಸಗಳನ್ನು ಮಾಡುತ್ತಾರೆ. ಇವರಿಗೆ ಏಕರೂಪ ವೇತನ ಇಲ್ಲದೆ ಪರದಾಡ್ತಾ ಇದ್ದಾರೆ. ಕೆಲವೊಂದು ಕಡೆ 2-3 ವರ್ಷದಿಂದ ವೇತನ ನೀಡಿಲ್ಲ. ಕೂಡಲೇ ವೇತನ ಪಾವತಿಯಾಗಬೇಕು ಎಂದು ಆಗ್ರಹಿಸಿದ್ದಾರೆ. ಪಂಚಾಯತ್ ವ್ಯಾಪ್ತಿಯ ಒಕ್ಕೂಟಗಳಿಂದ ವಾಹನ ಚಾಲಕರೆಂದು ನೇಮಕಾತಿ ಮಾಡಿಕೊಂಡ್ರೂ ಅವರಿಗೆ ಕೆಲಸ ನೀಡುತ್ತಿಲ್ಲ. ಕೂಡಲೇ ಪಂಚಾಯಿತಿಯವರು ಇವರಿಗೆ ಕೆಲಸ ನೀಡಬೇಕು. ಜಿಲ್ಲೆಯ ಬಹಳ ಕಡೆ ಈ ರೀತಿ ಸಮಸ್ಯೆ ಇರೋದ್ರಿಂದ ಕೂಡಲೇ ಕ್ರಮ ವಹಿಸಬೇಕು. ಒಂದೊಂದು ಪಂಚಾಯತ್ನಲ್ಲಿ ವಾಹನಗಳು ಇದ್ರೂ ಚಾಲಕರನ್ನ ನೇಮಕ ಮಾಡಿಕೊಂಡಿಲ್ಲ. ಅವರಿಗೆ ತರಬೇತಿ ನೀಡಿದ್ರೂ ಕೆಲಸ ನಿರಾಕರಿಸಲಾಗಿದೆ. ಕೂಡಲೇ ಕೆಲಸ ಕೊಡಬೇಕು ಅಂತ ಮನವಿಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರ ಸಂಘ CITU ನೇತೃತ್ವದಲ್ಲಿ ಇವತ್ತು ಸ್ವಚ್ಛವಾಹಿನಿ ನೌಕರರ ಬೇಡಿಕೆಗಳನ್ನು ಇಟ್ಟುಕೊಂಡು ಒಂದು ಜಿಲ್ಲಾ ಪಂಚಾಯಿತಿ ಚಲೋ ಕಾರ್ಯಕ್ರಮವನ್ನ ನಾವು ಮಾಡಿದೀವಿ. ಏನು ಸಮಸ್ಯೆಗಳು ಅಂತಂದ್ರೆ, ಏನು ಗ್ರಾಮೀಣ ಭಾಗದಲ್ಲಿ ಸ್ವಚ್ಛತೆಯನ್ನ ಕಾಪಾಡುವಂತ ನೌಕರೇನಿದ್ದಾರೆ, ಸ್ವಚ್ಛವಾಹಿನಿ ನೌಕರ ಅಂತೇಳಿ ಎಲ್ಲರೂ ಮಹಿಳೆಯರಿದ್ದಾರೆ. ಅಲ್ಲಿ ವಾಹನ ಚಾಲಕರು ಮಹಿಳೆಯರೇ ಇದ್ದಾರೆ ಮತ್ತು ಕಸವನ್ನು ವಿಲೇವಾರಿ ಮಾಡುವಂತ ನೌಕರರು ಸಹ ಇವತ್ತ ಮಹಿಳೆಯರಿದ್ದಾರೆ. ಸರ್ಕಾರ ಮಹಿಳಾ ಸಬಲೀಕರಣ ಮಾಡ್ತೀವಿ ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ಒಂದು ಕೆಲಸ ಮಹಿಳೆಯರಿಗೆ ಕೊಟ್ಟಾರ, ಅದನ್ನ ಸ್ವಾಗತ ಮಾಡ್ತೀವಿ. ಆದ್ರೆ ಸರ್ಕಾರ ಒಂದು ಕಡೆ ಮಹಿಳಾ ಸಬಲೀಕರಣದ ಹೆಸರಿನಲ್ಲಿ ಅವರಿಗೆ ಕೆಲಸ ಕೊಟ್ಟೈತಿ, ಇನ್ನೊಂದು ಕಡೆ ಏನಂತಾರಂದ್ರೆ ಕಸ ವಿಲೇವಾರಿ ಮಾಡುವಾಗ ಒಂದೊಂದು ಮನೆಗೆ ಇಷ್ಟಿಷ್ಟು ರೊಕ್ಕ ನೀವು ವಸೂಲಿ ಮಾಡಿ ಅದರಾಗ ಪಗಾರ ತಗೋರಿ ಅಂತೇಳಿ ಭಿಕ್ಷಾ ಬೇಡ್ವಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಒಂದು ನೀತಿಯನ್ನ ಅನುಸರಿಸಾಗ್ತೈತಿ. ಇದು ನಾವು ಖಂಡನೆ ಮಾಡ್ತೀವಿ ಅನ್ನುವಂಥದ್ದು. ಆಮೇಲೆ ಈಗಾಗಲೇ ಜಿಲ್ಲಾ ಪಂಚಾಯತಿ ಹಾವೇರಿ ಅವರು ಒಂದು ಆದೇಶ ಮಾಡ್ಯಾರ, 15ನೇ ಹಣಕಾಸಿನಲ್ಲಿ ಸ್ವಚ್ಛವಾಹಿನಿ ನೌಕರರಿಗೆ ವೇತನ ಕೊಡಬೇಕು, ಏಕರೂಪ ಸಮಾನ ವೇತನ ಕೊಡಬೇಕು ಅಂತೇಳಿ 7,500 ವಾಹನ ಚಾಲಕರಿಗೆ ಮತ್ತು 5,000 ರೂಪಾಯಿ ಹೆಲ್ಪರ್ಗಳಿಗೆ ಕೊಡ್ಬೇಕಂತೇಳಿ ಈಗಾಗಲೇ ಹೆಚ್ಚಿಗೆ ಪಗಾರನು ಹಾಕ್ತಿರ್ಬೇಕು ಒಂದೊಂದು ಕಡೆಗಳಲ್ಲಿ. ಆ ಪಗಾರದಲ್ಲಿನೇ ಅವರಿಗೆ ರಕ್ಷಿಸತಕ್ಕದ್ದು ಅಂತೇಳಿ ನಾವು ವಿನಂತಿ ಮಾಡ್ತೀವಿ. ಆಮೇಲೆ ಬೇರೆ ಬೇರೆ ಸಮಸ್ಯೆಗಳಿದಾವೆ. ಒಂದೊಂದು ಕಡೆ ಕಸ ವಿಲೇವಾರಿ ಮಾಡುವಂತ ಘಟಕಗಳು, ಸುಮಾರು ಪಂಚಾಯಿತಿಗಳಲ್ಲಿ ಕಸ ವಿಲೇವಾರಿ ಘಟಕಗಳು ಇಲ್ಲ ಎಂಬುವ ಒಂದೇ ಕಾರಣಕ್ಕೆ ತರಬೇತಿ ನೀಡಿ ಕೆಲಸಕ್ಕೆ ನೇಮಕಾತಿಗೊಂಡಿರುವ ಮಹಿಳಾ ನೌಕರರಿಗೆ ಇವರಿಗೂ ಕೆಲಸ ನೀಡುವ ಕಾರ್ಯವಾಗಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकौन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम।
आराधना साडी ड्रेस मटेरियल, मारुती गल्ली, बेलगाम. हाय, व्हाट अ प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪೂರ್ವ ಸಿದ್ಧತಾ ಯೋಗ ಅಭ್ಯಾಸ ಕೆಎಲ್ಇಯ ಶ್ರೀ ಬಿ.ಎಂ. ಕಂಕನವಾಡಿ ಆಯುರ್ವೇದ ಕಾಲೇಜಿನಲ್ಲಿ ನಡೆಯಿತು. ಮೊರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆ ಮತ್ತು ಆಯುಷ್ ಸಚಿವಾಲಯ ನವದೆಹಲಿಯವರ ಪ್ರಾಯೋಜಿತ 2025ರ 11ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ 40 ದಿನದ ಪೂರ್ವ ಸಿದ್ಧತಾ ಯೋಗಾಭ್ಯಾಸವನ್ನು ಕೆಎಲ್ಇ ವಿಶ್ವವಿದ್ಯಾಲಯ ಶ್ರೀ ಬಿ.ಎಂ. ಕಂಕನವಾಡಿ ಆಯುರ್ವೇದ ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜನರಲ್ಲಿ ಯೋಗ ದಿನಾಚರಣೆಯ ಜಾಗೃತಿಯನ್ನ ಮೂಡಿಸೋಕೆ ಈ ಪೂರ್ವ ಸಿದ್ಧತಾ ಯೋಗಾಭ್ಯಾಸವನ್ನ ಹಮ್ಮಿಕೊಳ್ಳಲಾಗಿದ್ದು, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ಸಿ.ಎಂ. ತ್ಯಾಗರಾಜ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ಅವರು ತಮ್ಮ ಅತಿಥಿ ಭಾಷಣದಲ್ಲಿ ಯೋಗದ ಮಹತ್ವ ಹಾಗೂ ಯೋಗಾಭ್ಯಾಸದಿಂದಾಗುವ ಅನೇಕ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯದ ಲಾಭಗಳನ್ನು ವಿವರಿಸಿದ್ರು. ಯೋಗಾಭ್ಯಾಸವು ಉತ್ತಮ ಮನಸ್ಸು, ಏಕಾಗ್ರತೆ ಮತ್ತು ಸ್ವಾಸ್ಥ್ಯಪೂರ್ಣ ಜೀವನಕ್ಕೆ ನಾಂದಿಯಾಗಿದೆ. ಆಧುನಿಕ ಯುಗದಲ್ಲಿ ಮಾಯವಾಗ್ತಾ ಇರುವ ಶಾಂತಿ ಮತ್ತು ನೆಮ್ಮದಿ ಯೋಗಾಭ್ಯಾಸದಿಂದಲೇ ಸಾಧ್ಯ. ಪ್ರತಿಯೊಬ್ಬರು ಯೋಗಾಭ್ಯಾಸವನ್ನ ಕಲಿತು ತಮ್ಮ ಜೀವನವನ್ನ ಸುಖಮಯಗೊಳಿಸಬೇಕಾಗಿ ಹೇಳಿದ್ರು. Award over a period of time. Here also same case in yoga, all innovations have to happen. This time bound, this time tested innovations of 21st century should make the mankind better. The purpose of yoga is to man better, mankind better, live healthily, live happily, give happiness to other, give peace to other. That's the purpose of yoga. That's what everyone is attempting, craving for. All these people on this planet are disturbed most because the peace is missing, happiness is missing because their mind is not clear. Through yoga, we can conquer mind, we can conquer peace, we can conquer happiness. That will be the march of life. So the next 40 days will be a massive time for everyone, whether you are here or far. Take the message, join the steps of yoga and make the life better. My congratulations to KLE family for having made this momentum in such a way that the 40-day countdown begin today and it will take a speed from tomorrow. ಕೆಎಲ್ಇ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ಪ್ರೊಫೆಸರ್ ನಿತಿನ್ ಗಂಗಾನೆ ಅವರು ಭಾರತೀಯ ಪ್ರಾಚೀನ ಯೋಗದ ಮಹತ್ವವನ್ನು ಸಂಪೂರ್ಣ ಜಗತ್ತಿನಲ್ಲಿ ಮಹತ್ವವನ್ನು ಪಡೆದಿದೆ. ಶಾಂತ ಸ್ವಾಸ್ಥ್ಯಪೂರ್ಣ ಮನಸ್ಸಿಗೆ ಯೋಗ ಧ್ಯಾನವು ಪೂರಕವಾಗಿದೆ. ಜಿಮ್ ಮಾಡೋದ್ರಿಂದ ದೇಹದ ಕೆಲ ಭಾಗಗಳನ್ನು ದಷ್ಟಪುಷ್ಟವಾಗಿಸಿಕೊಳ್ಳಬಹುದು, ಆದರೆ ಯೋಗದಿಂದ ಸಂಪೂರ್ಣ ಶರೀರವನ್ನು ಸದೃಢವಾಗಿಸಿಕೊಳ್ಳಬಹುದು ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಕೆಎಲ್ಇಯ ಆಯುರ್ವೇದದ ಹೋಮಿಯೋಪತಿ ಹಾಗೂ ಎಲ್ಎಸ್ ಕಾಲೇಜ್, ಎಸ್ಪಿಜಿ ಆಯುರ್ವೇದ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕ ವೃಂದದವರು ಭಾಗವಹಿಸಿ ಯೋಗಾಸನದ ಹಲವು ಪ್ರಾತ್ಯಕ್ಷಿಕೆಗಳನ್ನು ಪ್ರದರ್ಶಿಸಿದರು. ಯೋಗಾಸಕ್ತ ವಿದ್ಯಾರ್ಥಿಗಳಿಗೆ ಹಾಗೂ ಯೋಗ ಆಕಾಂಕ್ಷಿಗಳಿಗೆ ಯೋಗಾಸನ ಪ್ರಾತ್ಯಕ್ಷಿಕೆಗಳ ರೀಲ್ ಮಾಡುವಿಕೆಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಮತ್ತು ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಭಗೀರಥ ಜಯಂತಿ ಅಂಗವಾಗಿ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಬೆಳಗಾವಿಯಲ್ಲಿ ಭವ್ಯ ಮೆರವಣಿಗೆಯನ್ನು ಆಯೋಜಿಸಲಾಯಿತು. ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಮಹರ್ಷಿ ಭಗೀರಥ ಜಯಂತಿಯ ಅಂಗವಾಗಿ ಬೆಳಗಾವಿಯಲ್ಲಿ ಭವ್ಯ ಮೆರವಣಿಗೆಯನ್ನು ನಡೆಸಲಾಯಿತು.
ಕಿಲ್ಲಾ ಮುಂಭಾಗದ ಅಶೋಕ ವೃತ್ತದಲ್ಲಿ ಮೆರವಣಿಗೆಯನ್ನ ಸಂಸದ ಜಗದೀಶ್ ಶೆಟ್ಟರ್ ಉದ್ಘಾಟಿಸಿದ್ರು. ಚಿತ್ರದುರ್ಗ ಭಗೀರಥ ಗುರುಪೀಠದ ಪುರುಷೋತ್ತಮಾನಂದಪುರಿ ಸ್ವಾಮೀಜಿ, ನಾಗೇಶ್ ಚೈತನ್ಯ ಸ್ವಾಮೀಜಿ, ಪಾಲಿಕೆಯ ಮೇಯರ್ ಮಂಗೇಶ್ ಪವಾರ್, ಉಪಮೇಯರ್ ವಾಣಿ ಜೋಶಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕಿ ವಿದ್ಯಾವತಿ ಭಜಂತ್ರೆ, ಇತರೆಯ ಅಧಿಕಾರಿಗಳು ಹಾಗೂ ಒಪ್ಪಾಳ್ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಅಶೋಕ ವೃತ್ತದಿಂದ ಪ್ರಾರಂಭವಾದ ಮೆರವಣಿಗೆ ಆರ್ಟಿಒ ವೃತ್ತದ ಮೂಲಕ ಸಾಗಿ ಕುಮಾರಗಂಧರ್ವ ರಂಗಮಂದಿರದ ಆವರಣದಲ್ಲಿ ಮುಕ್ತಾಯಗೊಳ್ಳಿತು. ಈ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ಹೊಸದುರ್ಗದ ಭಗೀರಥ ಗುರುಪೀಠದ ಜಗದ್ಗುರು ಪುರುಷೋತ್ತಮಾನಂದಪುರಿ ಮಹಾಸ್ವಾಮೀಜಿ ಮಾತನಾಡಿ, ರಾಜರ್ಷಿ ಭಗೀರಥ ಜಯಂತಿಯನ್ನ ಬೆಳಗಾವಿ ಜಿಲ್ಲಾ ಉಪ್ಪಾಳ್ ಸಮಾಜ ಹಾಗೂ ಜಿಲ್ಲಾಡಳಿತದಿಂದ ಆಚರಿಸಲಾಗ್ತಾ ಇದ್ದು, ಬೆಳಗಾವಿ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ನಡೀತಾ ಇದೆ. 300ಕ್ಕೂ ಹೆಚ್ಚು ಸುಮಂಗಲೆಯರ ಕುಂಭಮೇಳ, ಜಾನಪದ ಕಲಾಮೇಳ ಹಾಗೂ ಬೆಳಗಾವಿ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಒಪ್ಪಾರ ಸಮಾಜದ ಬಾಂಧವರೊಂದಿಗೆ ಸಾಗ್ತಾ ಇದೆ ಎಂದರು. ರಾಜಋಷಿ ಭಗೀರಥ ಮಹರ್ಷಿಗಳನ್ನ ಬೃಹನ್ಮಂದಿರದಲ್ಲಿ ಸ್ಮರಣೆ ಮಾಡಿ ಇವತ್ತಿನ ಬೆಳಗಾವಿ ಜಿಲ್ಲಾ ಉಪ್ಪಾರ ಸಮಾಜ ಹಾಗೂ ಸರ್ಕಾರದ ಆಡಳಿತದಿಂದ ಭಗೀರಥ ಜಯಂತಿ ಮಹೋತ್ಸವವನ್ನ ಬೆಳಗಾವಿ ಮುಖ್ಯ ಬೀದಿಗಳಲ್ಲಿ ಈಗಾಗಲೇ ಮೆರವಣಿಗೆ ನಡೀತಾ ಇದೆ. ಅದ್ದೂರಿಯಾಗಿ ಭಕ್ತಿಯಿಂದ ಈ ಸಮಾರಂಭ ನಡೀತಾ ಇದೆ. ಈ ಸಮಾರಂಭಕ್ಕೆ ಈ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈಗಾಗಲೇ ಸುಮಾರು 300ಕ್ಕೂ ಹೆಚ್ಚಿನ ಮಹಿಳೆಯರು ಕುಂಭವನ್ನು ಹೊತ್ತು ಭವ್ಯ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ. ಭಗೀರಥ ಮಹರ್ಷಿಗಳು ಕಠಿಣ ತಪಸ್ಸಿನ ಮೂಲಕ ದೇವಗಂಗೆಯನ್ನ ಧರೆಗಿಳಿಸಿ ಎಲ್ಲ ಜೀವಕೋಟಿಯ ಮನುಕುಲದ ಉದ್ಧಾರ ಮಾಡಿದಂತ ಮಹಾ ತಪಸ್ವಿಗಳು. ಅಂತಹ ಮಹಾನ್ ತಪಸ್ವಿಗಳ ಜಯಂತಿಯನ್ನ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ರಾಜ್ಯಾದ್ಯಂತ ಈಗಾಗಲೇ ಮೇ 4ರಂದು ಎಲ್ಲಾ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಭಗೀರಥ ಜಯಂತಿ ಆಚರಣೆಯಾಗಿದೆ. ಭಗೀರಥರ ಆದರ್ಶಗಳನ್ನ ಪಾಲಿಸಿ ನಮ್ಮ ಬದುಕಿನಲ್ಲಿ ಉತ್ತಮ ಸಾಧನೆಗಳನ್ನ ಮಾಡಿ ಭಗೀರಥರಂತೆ ಯಶಸ್ವಿ ಹೊಂದಬೇಕು ಎಂದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಭಾನುವಾರ ಬೆಳಗಾವಿಯಲ್ಲಿ ಅಖಿಲ ಭಾರತ ಮಾಜಿ ಸೈನಿಕರ ಸಂಘದ ವತಿಯಿಂದ ವೀರ ಯೋಧರಿಗಾಗಿ ಜಾಥಾ ಆಯೋಜಿಸಲಾಯಿತು. ಭಾರತೀಯ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬಲು ಅಖಿಲ ಭಾರತ ಮಾಜಿ ಸೈನಿಕರ ಸಂಘ ವೀರ ಯೋಧರಿಗಾಗಿ ಬೆಳಗಾವಿಯಲ್ಲಿ ಜಾಥಾವನ್ನು ನಡೆಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸೈನಿಕ ಶಂಕರ್ ಹರಚಿ, ಜಮ್ಮು ಕಾಶ್ಮೀರ ಭಾರತದ ಕಳಶ ಇದ್ದ ಹಾಗೆ, ಅದರ ದಂಡಿಗೆ ಬಂದರೆ ಪಾಕಿಸ್ತಾನ ದಿವಾಳಿಯಾಗುತ್ತೆ. ಭಾರತ ಸರ್ಕಾರ ಹಾಗೂ ಸೈನಿಕರು ಗಡಿಯಲ್ಲಿ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಗೌರವ ಇದೆ. ಅಗತ್ಯ ಬಿದ್ದರೆ ಅಖಿಲ ಭಾರತ ಮಾಜಿ ಸೈನಿಕರು ಯುದ್ಧಕ್ಕೆ ಹೋಗೋಕೆ ಸಿದ್ಧರಿದ್ದೇವೆ ಎಂದರು. जम्मू कश्मीर के अनंतनाग जिले के पहलगाम एक प्रवासी जगह पर भारत के विभिन्न भागों से, विभिन्न प्रांतों से प्रवास के लिए गए हुए अनामधेय लोगों के ऊपर उग्रवादियों ने टारगेट बना करके उनको जान लिया। ये बिल्कुल ही अच्छी बात नहीं है, ये देश की शोभा नहीं देता है। ये सभी इनके पीछे हम खुले आम से, खुले दिल से बोल सकते हैं, इसके पीछे पाकिस्तान का हाथ है। ये डायरेक्ट लड़ाई न लड़ करके, पीछे से आकर के, जवानों से न लड़ करके, जो आम जनता है भारत की, उनके ऊपर अटैक करके अपने एक औकात दिखा रहे हैं। ಮಾಜಿ ಸೈನಿಕ ಬಸಪ್ಪ ತಳವಾರ್ ಮಾತನಾಡಿ, ಭಾರತೀಯ ಸೇನೆ ಸದೃಢವಾಗಿದೆ. ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ತಕ್ಕ ಪಾಠ ಕಲಿಸುತ್ತೆ. ಭಾರತೀಯ ಸೇನೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಶಕ್ತಿಯುತವಾಗಿದೆ. ವೈರಿ ರಾಷ್ಟ್ರಗಳ ಮೇಲೆ ದಾಳಿ ನಡೆಸೋಕೆ ಸಾಮರ್ಥ್ಯವನ್ನ ಭಾರತೀಯ ಸೇನೆ ಹೊಂದಿದೆ. ಜಮ್ಮು ಕಾಶ್ಮೀರದ ಪ್ರತೀಕಾರವನ್ನ ತೀರಿಸಿಕೊಂಡಿದೆ ಎಂದರು. ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರು ಸಂಘವು ಒಂದು ವೇಳೆ ಯುದ್ಧ ಪ್ರಾರಂಭವಾದರೆ ನಮ್ಮ ಅಖಿಲ ಕರ್ನಾಟಕದ ಮಾಜಿ ಸೈನಿಕರು ಎಲ್ಲರೂ ನಾವು ಈಗಿಂದಿಗಲೇ ಹೊರಡಲು ತಯಾರಾಗಿದ್ದೇವೆ. ಇದಕ್ಕೆ ಎಲ್ಲರ ಬೆಂಬಲ ನಮಗೆ ಬೇಕೆಂದು ನಮ್ಮೆಲ್ಲರಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇವೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘಕ್ಕೆ, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘಕ್ಕೆ. ಅಗತ್ಯ ಬಿದ್ದರೆ ಸೇನೆ ಮಾಜಿ ಸೈನಿಕರಿಗೆ ಯುದ್ಧ ಮಾಡೋಕೆ ಬುಲಾವ್ ಕೊಟ್ರೆ ಹೋಗೋಕೆ ಸಿದ್ಧರಿದ್ದೇವೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.
ಈಗ ಸಣ್ಣದೊಂದು ವಿರಾಮ. थोड़ी सी महकी थोड़ी सी बहकी रुत अनोखी है, हल्के हल्के दिल में हलचल क्यों मचलती है, ये कैसा है समा ये प्यार सा एहसास है, ये किसकी पलकों में है तस्वीरें कैसी नुमाइश है. आराधना, मारुति गली, बेळगाव. वस्त्रों का संगम सुंदर सलोना मन भाई आराधना. ಸೆಲ್ಯೋ ಗೋಲ್ಡ್ ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್ Stop it! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. Celebrating the brides of now. Kahani, Bridal Stories by Bhima. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ನಾಡಿನ ಕಲ್ಯಾಣಕ್ಕಾಗಿ ಮೇ 12ರಿಂದ 14ರವರೆಗೆ ಪಾರಿಶಿವಾಡದಲ್ಲಿ ಶತಚಂಡಿ ಯಾಗ ಆಯೋಜಿಸಲಾಗಿದೆ ಎಂದು ಸುವರ್ಣಧಾಮ ಮಠದ ಶ್ರೀ ಸದ್ಗುರು ಪಾರವಾಡೀಶ್ವರ ಮಹಾರಾಜರು ತಿಳಿಸಿದ್ದಾರೆ. ನಾಡಿನ ಜನರಿಗೆ ಒಳಿತಾಗಲಿ ಎಂದು ಮೇ 12ರಿಂದ 14ರವರೆಗೆ ಪಾರಿಶಿವಾಡದಲ್ಲಿ ಶತಚಂಡಿ ಯಾಗ ಆಯೋಜಿಸಲಾಗಿದೆ ಎಂದು ಸುವರ್ಣಧಾಮ ಮಠದ ಶ್ರೀ ಸದ್ಗುರು ಪವಾಡೀಶ್ವರ ಮಹಾರಾಜರು ಹೇಳಿದರು. ಭಾನುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಶತಚಂಡಿ ಯಾಗ ಉತ್ತರ ಕರ್ನಾಟಕದಲ್ಲಿ ಪಾರಿಶಿವಾಡದ ಸುವರ್ಣಧಾಮ ಮಠದಲ್ಲಿ ಮಾಡುತ್ತಾ ಬಂದಿದ್ದೇವೆ. ನಮ್ಮ ಮಠ ಪಾರಂಪರಿಕ ಮಠವಾಗಿದೆ. ಬಡ ಜನರಿಗಾಗಿ ಕೆಲಸ ಮಾಡುತ್ತಿದೆ. ಜನಸೇವೆ ಮಾಡುವುದು ನಮ್ಮ ಮಠದ ಉದ್ದೇಶವಾಗಿದೆ. ಬಡವರ ದುಃಖ ದುಮ್ಮಾನಿಗಳನ್ನು ದೂರ ಮಾಡಿ ಅವರ ಮುಖದಲ್ಲಿ ಸುಖ ಶಾಂತಿ ಬಯಸುವುದನ್ನು ನೋಡುತ್ತೇವೆ ಎಂದರು. बहुत ही गरीब लोगों के लिए कार्य करता है और हम ये सोच के कार्य करते हैं कि जन सेवा यही ईश्वर सेवा है. हमारा मोटो यही है कि हर एक गरीब तबके को सुख मिले, आनंद मिले और उनको जो दुख दर्द है वो सब कुछ निकल जाए. उनको हम लोग इंसान हैं तो इंसानियत हमेशा बरकरार रखनी चाहिए और इंसानियत जैसे हम बर्ताव करना चाहिए. तो यही हम सब के लिए हम ये करते हैं, प्रयास करते हैं कि हर एक गरीब इंसान का, हर एक दुखी इंसान का, जो नीडी जो पीपल है उनके लिए हम कार्य करते हैं और उनको ಆನಂದ ದೇನಾ ಚಾಹತೆ. ಈ ಶತಚಂಡಿ ಯಾಗದಲ್ಲಿ ಭಾಗಿಯಾಗಲು ಕೇಂದ್ರ ಸಚಿವ ಶ್ರೀಪಾದ್ ಆಗಮಿಸಲಿದ್ದಾರೆ. 3 ದಿನಗಳ ಕಾಲ ನಡೆಯುವ ಈ ಶತಚಂಡಿ ಯಾಗದಲ್ಲಿ ವಿವಿಧ ಮಠಾಧೀಶರು, ಸಾವಿರಾರು ಭಕ್ತರು ಪಾಲ್ಗೊಳ್ಳಲಿದ್ದಾರೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಅಘೋಷಿತ ಯುದ್ಧ ಆರಂಭದ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದಿಂದ ಬೆಳಗಾವಿಗೆ ಬಂದಿಳಿದ ಯೋಧರ ಕುಟುಂಬಸ್ಥರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ.
ಭಾರತ ಮತ್ತು ಪಾಕಿಸ್ತಾನ ಅಘೋಷಿತ ಯುದ್ಧ ಆರಂಭವಾದ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದಿಂದ ಬೆಳಗಾವಿಗೆ ಭಾನುವಾರ ಬಂದಿಳಿದ ಯೋಧರ ಕುಟುಂಬಸ್ಥರು ಪಹಲ್ಗಾಮ್ದಲ್ಲಿ ಭಯೋತ್ಪಾದಕರು ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ 15 ದಿನದ ಬಳಿಕ ಭಾರತ ಮತ್ತು ಪಾಕಿಸ್ತಾನ ನಡುವೆ ಅಘೋಷಿತ ಯುದ್ಧ ಆರಂಭವಾದ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದಿಂದ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಿಂದ ಭಾರತೀಯ ಸೈನಿಕರ ಕುಟುಂಬ ಅವರ ಮನೆಗೆ ತೆರಳಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಸೈನಿಕ ಪತ್ನಿ ಸೀಮಾ ನಿಕ್ಕಂ, ಭಾರತೀಯ ಸೈನಿಕರು ತೊಂದರೆಯಲ್ಲಿದ್ದಾರೆ. ಪಾಕಿಸ್ತಾನದ ಜೊತೆ ಯುದ್ಧ ಆಗೋದು ಬೇಡ. ಕಳೆದ 3 ದಿನಗಳ ಹಿಂದೆ ನಾವು ಜಮ್ಮು ಕಾಶ್ಮೀರದ ರೈಲು ಹತ್ತಿ ಪ್ರಯಾಣ ಬೆಳೆಸಿದ್ದೆವು. ಪಾಕಿಸ್ತಾನದ ಗಡಿಯಿಂದ 25 ಕಿಲೋಮೀಟರ್ ದೂರ ಇದ್ದೆವು. ನಮ್ಮ ಯಜಮಾನರು ಯುದ್ಧಕ್ಕೆ ಹೋದರು. ಅವರಿಗೆ ಸಾಕಷ್ಟು ತೊಂದರೆ ಇದೆ. ಯುದ್ಧ ಆಗೋದು ಬೇಡ ಎಂದರು. ಸಿಚುವೇಶನ್ ರೆಡ್ ಅಲರ್ಟ್ ಇದೆ. ಪೂರಾ ಹೊರಗೆ ಯಾರನ್ನು ಬಿಡಲ್ಲ. ಪೂರ್ತಿ ಒಳಗೆ ಹೊರಗಿಂದ ಯಾರೂ ಒಳಗೂ ಇಲ್ಲ. ಸಾಯಂಕಾಲ ಆದರೆ ಪೂರ್ತಿ ಕತ್ಲು. ಜಮ್ಮು ಕಾಶ್ಮೀರ ಆಲ್ 4 ಸ್ಟೇಟ್. ಸರಿ, ಸರ್ವೈ ಹೆಂಗೆ ಮಾಡ್ತಿದ್ರಿ? ಸರ್ವೈ ಅಂದರೆ ಅವ್ರು ಅಲ್ಲೇ ಇರೋದು, ನಾವಿಲ್ಲೇ ಇರೋದು. ಫೋನ್ ನಿಂತ್ರಿ ಇಲ್ಲೇ ಇಲ್ಲ. ಮ್ಯಾಗಿಂದ ನಾವು ಪೂರ ಮ್ಯಾಲಿದ್ವಿ, 3rd ಫ್ಲೋರಲ್ಲಿ ಇದ್ವಿ. ಎಲ್ಲರೂ ಕೆಳಗೆ ಬರೋದು. ಗ್ರೌಂಡ್ ಫ್ಲೋರಿಗೆ ಬಂದು ಕೆಳಗೆ ಕುಂತ್ಕೊಂಡ್ಬಿಡೋದು. ಲೈಟ್ ಇಲ್ಲ, ಟಾರ್ಚ್ ಇಲ್ಲ, ಏನೂ ಇಲ್ಲ, ಫೋನ್ ಇಲ್ಲ. ಅವರು ಅಂದರೆ ಅಲ್ಲೇ ಅವ್ರ ಡ್ಯೂಟಿ, ಅವರು ಇದನ್ನ ಬಿಡೋತನ ಹೊರಗೆ ಬಿಡೋತನ ಅಷ್ಟೇ. ಅವರು ಅಲ್ಲೇ ಇರೋದ್ರಿ, ಡ್ಯೂಟಿ ಅಲ್ಲೇ ಮಾಡೋದು ಒಳಗೆ. ಬರ್ತಿದ್ರಿ ಅಷ್ಟೇ. ಫ್ಯಾಮ್ಲಿ ಇರ್ತಿತ್ತಲ್ವಾ, ಅದಕ್ಕೆ 1 ದಿನಕ್ಕಾದರೂ ಬರ್ತಿದ್ರು ಒಮ್ಮೆ. ಬಾರ್ಡ್ರ್ ಮತ್ತು ನಮ್ಮ ಮನೆಗಿರೋದು 25 ಕಿಲೋಮೀಟರ್ ಅಷ್ಟೇ ಸರ್. ಇಲ್ಲ ಸರ್, ಫೋನ್ನಲ್ಲಿ ಹೇಳೋದಿಲ್ಲ ಅಂತ ಹೇಳಿದಾರು. ನೀವು ಏನು ಕೇಳಬೇಡ, ಯಾಕಂದರೆ ಸೈಬರ್ ಅಟ್ಯಾಕ್ ನಡೀತಿದೆ ಅಲ್ವಾ, ಅದ್ರ ಸಲುವಾಗಿ ಏನೂ ಇಲ್ಲ ಸರ್. ಅಶ್ವಿನಿ ಹಳ್ಳಿಗೇರಿ ಮಾತನಾಡಿ, ಜಮ್ಮುದಲ್ಲಿ ಸೈರನ್ ಸದ್ದು ಬಂದರೆ ಭಯದಿಂದ ಓಡಿ ಹೋಗಿ ಕೆಳಗಡೆ ಕತ್ತಲಿನಲ್ಲಿ ಕುಳಿತುಕೊಳ್ಳಬೇಕಾಗುತ್ತಿತ್ತು. ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಈಗ ಭಯದ ವಾತಾವರಣ ಇದೆ. ನಮ್ಮ ಯಜಮಾನರಿಗೆ ಬಿಟ್ಟು ಬರಲು ಮನಸ್ಸು ಇರಲಿಲ್ಲ. ಆದರೆ ಎಲ್ಲರನ್ನ ಮನೆಗೆ ಕಳಿಸುತ್ತಿದ್ದಾರೆ. ಅದಕ್ಕೆ ನಾವು ವಾಪಸ್ಸು ಬಂದೆವು ಎಂದರು. ಒಂಥರ ಮನಸ್ಸಿಗೆ ಊರಿಗೆ ಬರೋಕೆ ಮನಸ್ಸೇ ಇದ್ರಲಿಲ್ಲ ರೀ. ಅಲ್ಲೇ ಅವ್ರು ಕೂಡ ಇರಬೇಕನ್ಸಾತಿತ್ತು. ಆದ್ರೆ ಅಲ್ಲಿ ಸಿಚುವೇಶನ್ ನೋಡಿ ಎಲ್ಲರನ್ನೂ ಕಳ್ಸಾಕತ್ತು. ಅದಕ್ಕೆ ನಾವು ಬಂದ್ವಿ. ಜಮ್ಮು. ನೀವು ಇರೋ ಪ್ಲೇಸಿಂದ ಮತ್ತು ಯೂಸ್ ಮಾಡಿದ ಪ್ಲೇಸಿಗೆ ನಿಮಗೆ 25 ಕಿಲೋಮೀಟರ್ ಅಷ್ಟೇ ದೂರ ಐತೆ ರೀ ಅದು. ಹೇಳಕ್ಕೆ ಆಗೋಂಗಿಲ್ಲ ಬಿಡ್ರಿ. ಅದನ್ನ ಭಾಳ ಭಯ ಅನಿಸ್ತದೆ. ಭಾಳ ಭಯ ಅನಿಸ್ತದೆ. ಸೈರನ್ ಇದನ್ನ ಆತಂದ್ರೆ ಕೆಳಗೆ ಬಂದುಬಿಡೋದ್ರಿ. ನಾವೆಲ್ಲ ಗ್ರೌಂಡ್ ಫ್ಲೋರಿಗೆ ಬಂದು ಸುಮ್ಮನೆ ಅಲ್ಲಿ ಕುಂತು ಬಿಡೋದು. ಆವಾಜು ಮಾಡ್ಲಂಗೆ, ಲೈಟು ಹಚ್ಚಲಂಗೆ, ಟಾರ್ಚ್ನೂ ಹಚ್ಚಲಂಗೆ, ಏನು ಹಚ್ಚಲಂಗೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಶುಕ್ರವಾರ ಕಾರವಾರ ಸಮುದ್ರದಲ್ಲಿ ಪ್ರವಾಸಕ್ಕಾಗಿ ಹೊರಟ ಬೋಟ್ ಇಂಜಿನ್ ದೋಷದಿಂದ ಸಮುದ್ರದಲ್ಲಿ ಬೋಟ್ ಸಿಲುಕಿಕೊಂಡಿದ್ದು, ಜೀವ ರಕ್ಷಣಾ ಸಿಬ್ಬಂದಿ ಪ್ರವಾಸಿಗರನ್ನ ಸುರಕ್ಷಿತವಾಗಿ ರಕ್ಷಿಸಿದ್ದಾರೆ. ಕಾರವಾರ ಕಡಲ ತೀರದಲ್ಲಿ ಶನಿವಾರ ಸಂಜೆ ಪ್ರವಾಸಕ್ಕಾಗಿ ಸಮುದ್ರಕ್ಕೆ ತೆರಳಿದ್ದ ಬೋಟ್ ಒಂದು ಪಲ್ಟಿಯಾದ ಘಟನೆ ನಡೆದಿದೆ. ಆದರೆ ಸಮಯಕ್ಕೆ ಸರಿಯಾಗಿ ಪ್ರವೇಶಿಸಿದ ಜೀವ ರಕ್ಷಕರಿಂದ ಎಲ್ಲರೂ ಸುರಕ್ಷಿತರಾಗಿ ಸಂರಕ್ಷಿಸಲ್ಪಟ್ಟಿದ್ದಾರೆ. ಇದರಿಂದ ಯಾವುದೇ ಜೀವಹಾನಿಯಾಗಿಲ್ಲ. ಪ್ರವಾಸಾರ್ಥಿಗಳು ಬೋಟಿನಲ್ಲಿ ಸಮುದ್ರ ಪ್ರವಾಸ ಮುಗಿಸಿ ಮತ್ತೆ ಕರಾವಳಿಯತ್ತ ಹಿಂದಿರುಗ್ತಾ ಇದ್ರು. ಆಗ ಕೆಲ ದೂರವಿರುವಾಗಲೇ ಬೋಟಿನ ಎಂಜಿನ್ ಆನ್ ಆಗದೆ ನಿಂತು ಹೋಯಿತು. ಪರಿಣಾಮ ಗೊಂದಲ ಉಂಟಾಯಿತು. ಬೋಟ್ ಚಾಲಕ ಎಂಜಿನ್ ಸ್ಟಾರ್ಟ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ರು. ಆದರೆ ಎಂಜಿನ್ನಲ್ಲಿ ದೋಷದ ಕಾರಣದಿಂದ ಅದು ಆನ್ ಆಗಲಿಲ್ಲ. ಈ ವೇಳೆ ಸಮುದ್ರದಲ್ಲಿ ದೊಡ್ಡ ಅಲೆಗಳು ಉದ್ಭವಿಸಿ ಬೋಟ್ ಒಳಗೆ ನೀರು ಹರಿದು ಬಂತು. ಬೋಟ್ ಪಲ್ಟಿಯಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಚಾಲಕ ತಕ್ಷಣ ಬೋಟ್ನಿಂದ ಜಿಗಿದು ಬೋಟನ್ನು ಕರಾವಳಿಯತ್ತ ಒಯ್ಯೋಕೆ ಪ್ರಯತ್ನಿಸಿದ್ರು. ಆದರೆ ಭಾರಿಯಾದ ಅಲೆಗಳಿಂದ ಬೋಟ್ ಪಲ್ಟಿಯಾಯಿತು. ಬೋಟ್ನಲ್ಲಿ 6 ಜನ ಪ್ರವಾಸಿಗರು ಇದ್ರು. ಬೋಟ್ ಪಲ್ಟಿಯಾದ ದೃಶ್ಯ ಕಂಡು ಜೀವ ರಕ್ಷಕರು ತಕ್ಷಣ ಸ್ಥಳಕ್ಕೆ ಓಡಿ ಬಂದು ಬೋಟನ್ನು ನೇರವಾಗಿ
ತೆಗೆದುಕೊಂಡು ಹೋಗಿ ಪ್ರವಾಸಿಗರನ್ನ ಸುರಕ್ಷಿತವಾಗಿ ಹೊರತೆಗೆಯೋಕೆ ಯತ್ನಿಸಿದ್ದಾರೆ. ರಾಜಶೇಖರ್ ಹಿರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಶಿವಕಾಲೀನ ಯುದ್ಧ ಕಲೆ ಮತ್ತು ಸ್ವಸಂರಕ್ಷಣಾ ತರಬೇತಿ ಶಿಬಿರಕ್ಕೆ ಬೆಳಗಾವಿಯಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರಕಿದ್ದು, ಈ ಶಿಬಿರದಲ್ಲಿ 10 ರಿಂದ 60 ವಯಸ್ಸಿನವರು ಭಾಗವಹಿಸುತ್ತಿದ್ದಾರೆ. ಸವ್ಯಸಾಚಿ ಗುರುಕುಲಂ, ಶ್ರೀ ಕ್ಷೇತ್ರ ದಕ್ಷಿಣ ಕಾಶಿ ಕಪಿಲೇಶ್ವರ ದೇವಸ್ಥಾನ ಬೆಳಗಾವಿ ಮತ್ತು ಶ್ರೀ ಶಿವ ಪ್ರತಿಷ್ಠಾನ ಹಿಂದೂಸ್ತಾನ ಬೆಳಗಾವಿ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾದ ಶಿವಕಾಲೀನ ಯುದ್ಧ ಕಲೆ ಹಾಗೂ ಸ್ವ ಸಂರಕ್ಷಣಾ ತರಬೇತಿ ಶಿಬಿರಕ್ಕೆ ಬೆಳಗಾವಿ ಜನತೆ ಉತ್ಸಾಹದಿಂದ ಪ್ರತಿಕ್ರಿಯಿಸುತ್ತಿದ್ದಾರೆ. ಈ ಶಿಬಿರ ಶ್ರೀ ಕ್ಷೇತ್ರ ದಕ್ಷಿಣ ಕಾಶಿ ಕಪಿಲೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೀತಾ ಇದ್ದು, 10 ರಿಂದ 60 ವರ್ಷದ ವಯಸ್ಸಿನ ನಾಗರಿಕರು ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಶಿಬಿರದ ಕುರಿತು ಮಾತನಾಡಿದ ತರಬೇತಿದಾರರು, ಈ ಶಿಬಿರದ ಮುಖ್ಯ ಉದ್ದೇಶ ಮಕ್ಕಳಿಗೆ ಹಾಗೂ ನಾಗರಿಕರಿಗೆ ಶಿವಕಾಲೀನ ಯುದ್ಧ ಕಲೆ ಮತ್ತು ಸ್ವಸಂರಕ್ಷಣಾ ಪಾಠಗಳನ್ನು ಕಲಿಸುವುದು ಎನ್ನುವುದು. ಹಿಂದಿನ ಕಾಲದಲ್ಲಿ ಸ್ವಸಂರಕ್ಷಣೆಯ ಮಹತ್ವ ಹೆಚ್ಚಿದ್ದಾಗಿದೆ ಎಂದರು. श्री क्षेत्र दक्षिण काशी कपिलेश्वर मंदिर, सव्यासाची गुरुकुलम व शिवप्रतिष्ठान हिंदुस्थान बेळगाव यांच्या वतीनं सातत्यानं हे 3रं वर्ष आहे. आम्ही बालसंस्कार युद्ध प्राचीन युद्धकला शिवकालीन युद्धकला शिबिर आयोजित करत आहोत. यावर्षी धर्मवीर संभाजी उद्यान येथे कमीत कमी 270च्या वर मुला आणि मुलींनी सहभागी घेतलेला आहे. यामध्ये हुबळी, धारवाड आणि हसन या कर्नाटकात देखील मुलांनी सहभाग घेतलेला आहे. सातत्यानं हा शिबिराचा 6वा दिवस आहे. साधारण 270 ते 280 मुलं मुली आता प्राचीन युद्धकला धडे गिरवत आहेत. सकाळी सूर्यनमस्कार, संध्याकाळी दंड बैठक असे विविध सव्यासाची गुरुकुलमचे प्रशिक्षक इथं आम्हाला लाभलेले आहेत. त्यांच्या माध्यमातून हा प्रशिक्षण वर्ग सुरू आहे आणि ह्याची सांगता मंगळवारी होणार आहे. ह्याच धर्मवीर संभाजी उद्यान येथे मंगळवारी होणार आहे. ಶ್ರೀ ಕ್ಷೇತ್ರ ದಕ್ಷಿಣ ಕಾಶಿ ಕಪಿಲೇಶ್ವರ ದೇವಸ್ಥಾನದ ವಿಶ್ವಸ್ತ ಅಭಿಜಿತ್ ಚೌಹಾಣ್ ಅವರು ಮಾತನಾಡಿ, 3 ವರ್ಷಗಳಿಂದ ನಾವು ಮಕ್ಕಳ ಸಂಸ್ಕಾರ ಶಿಬಿರದ ಜೊತೆಗೆ ಶಿವಕಾಲೀನ ಯುದ್ಧ ಕಲೆಗಳ ಶಿಬಿರವನ್ನು ಆಯೋಜಿಸ್ತಾ ಇದ್ದೇವೆ. ಈ ಬಾರಿ 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಧರ್ಮವೀರ ಸಂಭಾಜಿ ಉದ್ಯಾನದಲ್ಲಿ ಈ ತರಬೇತಿ ನಡೀತಾ ಇದೆ. ಹುಬ್ಬಳ್ಳಿ, ಧಾರವಾಡ, ಗದಗದ ವಿದ್ಯಾರ್ಥಿಗಳು ಕೂಡ ಪಾಲ್ಗೊಂಡಿದ್ದಾರೆ. ಶಿಬಿರ ಬರುವ ಮಂಗಳವಾರ ಕೊನೆಗೊಳ್ಳಲಿದೆ ಎಂದರು. आम्ही सव्यसाची गुरुकुल मधून बेळगाव नगरीमध्ये 3ऱ्यांदा शिबिर घेण्यासाठी आलेलो आहोत. आपले हे यावर्षी 3रे वर्ष आहे. दरवर्षी मे महिन्यात ज्या सुट्ट्या असतात तर त्या कालावधीमध्ये दरवर्षी शिवकालीन युद्ध कलेची शिबिरे आपली इथे होतात. तर यावर्षी ही मुलांनी खूप चांगला प्रतिसाद दिला आहे. तरी 250 पेक्षा जास्त मुलांनी या शिबिरामध्ये सहभाग घेतला आहे. अगदी 10 वर्षापासून अगदी 60 वर्षांच्या महिलांपर्यंत सुद्धा या शिबिरामध्ये विविध लोकांनी सहभाग घेतलेला आहे. ನಂತರ ವೈಷ್ಣವಿ ಕಾಕತಿಕರ್ ಅವರು ಮಾತನಾಡಿ, ಹಿಂದಿನ ಕಾಲಕ್ಕೆ ಈ ತರಬೇತಿ ಬಹು ಪರಿಣಾಮಕಾರಿ. ಕೇವಲ ಭದ್ರತೆ ಮಾತ್ರವಲ್ಲ, ಸ್ವ ಸಂರಕ್ಷಣೆಯೂ ಅವಶ್ಯಕತೆ ಇದೆ. ಈ ಶಿಬಿರದಿಂದ ಲಾಠಿ, ಕಟಿ ಮತ್ತು ಶಸ್ತ್ರಕಲೆಯನ್ನ ಕಲಿಸೋಕೆ ಸಾಧ್ಯವಾಗಿದೆ. ಹಳೆಯ ಯುದ್ಧ ಕಲೆಯು ಮರಿತಾ ಇರುವ ಈಗಿನ ದಿನಗಳಲ್ಲಿ ಇದನ್ನ ಉಳಿಸೋಕೆ ಈ ಪ್ರಯತ್ನ ಶ್ಲಾಘನೀಯ ಎಂದರು. नमस्कार, मी वैष्णवी काकतीकर. तर आज या ठिकाणी संभाजी उद्यान येथे शिवप्रतिष्ठान हिंदुस्थान आणि कपिलेश्वर ट्रस्ट यातर्फे शिवकालीन युद्ध कला ही शिबिर आयोजित करण्यात आलेली आहे. आम्ही वडगाव येथून इथे शिकण्यासाठी येत आहे आणि खरंच या शिबिराची आजकाल आम्हाला खूप गरज आहे असं आम्हाला वाटतं. कारण की आज फक्त डिफेन्स करून उपयोग नाही, कारण आपल्याला वार सुद्धा करता आले पाहिजेत. त्यासाठी ही शिबिर खूप महत्वाची आहे असं मला वाटतं. आणि ही जी शिबिर आहे ही सव्यासाची गुरुकुलम या संस्थेतर्फे इथं आयोजित करण्यात आलेली आहे आणि त्यांच्या माध्यमातून दादा आणि ताई हे सगळं आम्हाला इथं वर्ग चालवतात आणि खूप अशा छान प्रकारे लाठीकाठी, शस्त्रकला या शिकवत आहेत. ಒಟ್ಟಾರೆ ಬೆಳಗಾವಿಯಲ್ಲಿ ನಡೀತಾ ಇರುವ ಈ ಶಿವಕಾಲೀನ ಯುದ್ಧ ಕಲೆ ಮತ್ತು ಸ್ವ ಸಂರಕ್ಷಣಾ ತರಬೇತಿ ಶಿಬಿರ ಹೊಸ ಪೀಳಿಗೆಗೆ ನಮ್ಮ ಗೌರವಯುತ ಇತಿಹಾಸ ಮತ್ತು ಪರಂಪರೆಯ ಯುದ್ಧ ಕಲೆಗಳ ಪರಿಚಯ ನೀಡುವುದರ ಜೊತೆಗೆ ಆತ್ಮವಿಶ್ವಾಸದಿಂದ ತಮ್ಮನ್ನು ತಾವೇ ಸಂರಕ್ಷಿಸಿಕೊಳ್ಳೋಕೆ ಶಕ್ತಿಯುತರಾಗುವಂತೆ ಮಾಡುತ್ತೆ. ಈ ಶಿಬಿರ ಬರುವ ಮಂಗಳವಾರ ಮುಕ್ತಾಯಗೊಳ್ಳಲಿದೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಮೀನು ಹಿಡಿಯಲು ಹೋಗಿದ್ದ ಯುವಕ ನದಿಗೆ ಮುಳುಗಿ ಸಾವಿಗೀಡಾದ ಘಟನೆ ಗೋಕಾಕ್ ತಾಲೂಕಿನ ಕೊನ್ನೂರಿನಲ್ಲಿ ನಡೆದಿದೆ. ಮೀನು ಹಿಡಿಯಲು ಹೋಗಿದ್ದ ಯುವಕ ನದಿಯಲ್ಲಿ ಮುಳುಗಿ ಸಾವಿಗೀಡಾದ ಘಟನೆ ಗೋಕಾಕ್ ತಾಲೂಕಿನ ಕೊನ್ನೂರಿನಲ್ಲಿ ನಡೆದಿದೆ.
ಮನೋಜ್ ಲಕ್ಷ್ಮಣ್ ನಾಯಕ್ 15 ವರ್ಷದ ಯುವಕ ಸಾವಿಗೀಡಾದ ಯುವಕ ಎಂದು ತಿಳಿದು ಬಂದಿದೆ. ಕೊನ್ನೂರು ದುಬ್ದಾಳ್ ಸೇತುವೆ ಕೆಳಗಿರುವ ಘಟಪ್ರಭಾ ನದಿಯಲ್ಲಿ ಹೆಚ್ಚಾಗಿ ನೀರು ಹರಿಯುತ್ತಿದ್ದಾಗ ಈಜಲು ಹೋಗಿದ್ದಾಗ ಮನೋಜ್ ಲಕ್ಷ್ಮಣ್ ನಾಯಕ್ ಈತನಿಗೆ ಅಷ್ಟೊಂದು ಈಜು ಬರದ ಕಾರಣ ರಭಸದಿಂದ ಹರಿಯುತ್ತಿರುವ ನೀರಿನಲ್ಲಿ ಮುಳುಗಿ ಹೋಗಿದ್ದ. ಅಗ್ನಿಶಾಮಕ ದಳದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹುಡುಕಾಟ ನಡೆಸಿದಾಗ ಮುಳುಗಿ ಹೋಗಿದ್ದ ಯುವಕ ಶವವಾಗಿ ಸಿಕ್ಕಿದ್ದಾನೆ. ಇನ್ನು ಮೃತ ಯುವಕ ಕೊನ್ನೂರಿನ ರೈಲ್ವೆ ಸ್ಟೇಷನ್ ನಿವಾಸಿ ಎಂದು ತಿಳಿದು ಬಂದಿದ್ದು, ಮಗನ ಸಾವಿನಿಂದ ಕುಟುಂಬಸ್ಥರು ಗೆಳೆಯರ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಥಳಕ್ಕೆ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಸಿಬ್ಬಂದಿಗಳು ಆಗಮಿಸಿ ಪರಿಶೀಲನೆ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಮನೋಹರ್ ಮೇಗೇರಿ, ಕೆಎಂಎಂ ಕನ್ನಡ ನ್ಯೂಸ್, ಗೋಕಾಕ್. ಅತನಿ ಅಂಜುಮ್ ಇಸ್ಲಾಂ ಕಮ್ಯುನಿಟಿ ಮತ್ತು ಮುಸ್ಲಿಂ ಮುಖಂಡರು ಜೈ ಹಿಂದ್ ಯಾತ್ರಾ ಮೂಲಕ ಭಾರತೀಯ ಸೈನಿಕರ ಮೇಲಿನ ಬೆಂಬಲವನ್ನು ಪ್ರಕಟಿಸಿದ್ದಾರೆ. ಪಾಕ್ ಭಯೋತ್ಪಾದಕರ ಮೇಲಿನ ಯುದ್ಧ ವಿಚಾರ ನಾವು ಯಾವಾಗಲೂ ಭಾರತ ದೇಶದ ಸೈನ್ಯದ ಜೊತೆ ಇದ್ದೇವೆ. ಅತನಿ ಅಂಜುಮನ್ ಇಸ್ಲಾಂ ಕಮ್ಯುನಿಟಿ ವತಿಯಿಂದ ಬೆಂಬಲ ಸೂಚನೆಯಾಗಿದೆ. ಮುಸ್ಲಿಂ ಮುಖಂಡರು ಅಂಜುಮನ್ ಇಸ್ಲಾಂ ಸಂಘಟನೆಯಿಂದ ಜೈ ಹಿಂದ್ ಯಾತ್ರೆಯನ್ನ ಆರಂಭಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅತನಿ ಪಟ್ಟಣದಲ್ಲಿ ಜೈ ಹಿಂದ್ ಯಾತ್ರಾ ಮೂಲಕ ಬೆಂಬಲವನ್ನ ಸೂಚಿಸಿದ್ದಾರೆ. ಉಗ್ರವಾದಿಗಳ ಕೃತ್ಯ ಭಾರತ ದೇಶದ ಮುಸಲ್ಮಾನರು ಖಂಡಿಸಿದ್ದಾರೆ. ಕರ್ನಲ್ ಸೋಫಿಯಾ ಕುರೇಶಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಭಾರತದ ಮುಸ್ಲಿಂ ಮಹಿಳೆ ದೇಶ ಪ್ರೇಮವನ್ನ ತೋರಿಸಿದ್ದಾರೆ. ಇದು ನಮ್ಮ ಎಲ್ಲ ಮುಸ್ಲಿಂ ಬಾಂಧವರಿಗೆ ಗೌರವವನ್ನ ಹೆಚ್ಚಿದೆ. ಯುದ್ಧ ಮುಂದುವರೆದ್ರೆ ಇಡೀ ಮುಸ್ಲಿಂ ಬಾಂಧವರು ನಮ್ಮ ಸೈನಿಕರ ಪರವಾಗಿದ್ದೇವೆ. ಭಾರತದ ಧ್ವಜ ಹಿಡಿದು ಇಂಡಿಯನ್ ಆರ್ಮಿ ಜಿಂದಾಬಾದ್ ಅಂತ ಘೋಷಣೆ ಕೂಗಿ ಯುದ್ಧದಲ್ಲಿ ಹುತಾತ್ಮರಾದ ನಮ್ಮ ಸೈನಿಕರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮುಸ್ಲಿಂ ಹಾಗೂ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಯುದ್ಧ ನಡೀತಿರುವಂಥ ಸಂದರ್ಭದಲ್ಲಿ ಅನೇಕ ಜನ ಕೆಲವೊಂದು ನಮ್ಮ ಸೈನಿಕರು ಇವತ್ತು ಹುತಾತ್ಮರಾಗಿದ್ದಾರೆ. ನಾವೆಲ್ಲರೂ ಅವರಿಗೆ ಶ್ರದ್ಧಾಂಜಲಿಯನ್ನು ಇವತ್ತು ಅರ್ಪಿಸ್ತಾ ಇದ್ದೀವಿ. ಇದೇ ರೀತಿ ಯುದ್ಧ ಒಂದು ವೇಳೆ ಮುಂದುವರೆದರೆ, ಒಂದು ವೇಳೆ ಯುದ್ಧದ ಸಂದರ್ಭ ಬಂದರೆ ಇಡೀ ನಮ್ಮ ಮುಸ್ಲಿಂ ಬಾಂಧವರು, ಭಾರತ ದೇಶದ ಇಡೀ ಮುಸ್ಲಿಂ ಬಾಂಧವರು ನಮ್ಮ ಭಾರತ ದೇಶದ ಸೈನ್ಯದ ಜೊತೆಗೆ ನಾವು ಇದ್ದೇವೆ ಅನ್ನುವಂಥ ಸಂದೇಶವನ್ನು ನೀಡಲಿಕ್ಕೆ ಇವತ್ತೆಲ್ಲರೂ ನಾವು ಅಥಣಿ ತಾಲೂಕಿನ ಪ್ರಮುಖ ಮುಸ್ಲಿಂ ಮುಖಂಡರು ಮತ್ತು ಅಂಜುಮನೆ ಇಸ್ಲಾಂದವರು, ವಿಶೇಷವಾಗಿ ನಮ್ಮ ಮುಫ್ತಿ ಸಾಹೇಬರು ಈ ಒಂದು ಸಂದೇಶ ಕೊಡಲಿಕ್ಕೆ ನಾವಿಲ್ಲಿ ಕೂಡಿದ್ದೇವೆ. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಬಸವರಾಜ್ ಹಿರೇಮಠ್ ಶನಿವಾರ ನಿಧನರಾಗಿದ್ದು, ಅವರ ಶವ ಜಿಲ್ಲಾಸ್ಪತ್ರೆಯ ಶವಾಗಾರದಲ್ಲಿ ಇಡಲಾಗಿದ್ದು, ವಾರಸುದಾರರು ಮಾಳಮಾರುತಿ ಪೊಲೀಸ್ ಠಾಣೆಗೆ ಸಂಪರ್ಕಿಸಲು ಕೋರಲಾಗಿದೆ. ಮೃತ ಬಸವರಾಜ್ ಹಿರೇಮಠ್ ಅಂದಾಜು ವಯಸ್ಸು 98 ವರ್ಷ. ಈತ ದಿನಾಂಕ 29/10/2023 ಬೇಮ್ಸ್ ಆಸ್ಪತ್ರೆಗೆ ಉಪಚಾರಕ್ಕೆ ದಾಖಲು ಆಗಿ ದಿನಾಂಕ 10/5/2025 ಸಾಯಂಕಾಲ 7:35ಕ್ಕೆ ಉಪಚಾರ ಫಲಿಸದೆ ಮೃತರಾಗಿದ್ದು, ಸದರಿ ಬಸವರಾಜ್ ಹಿರೇಮಠ್ ಶವವನ್ನು ಜಿಲ್ಲಾಸ್ಪತ್ರೆಯ ಶವಾಗಾರದ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟಿದ್ದು, ಈ ಶವಕ್ಕೆ ಸಂಬಂಧಿಸಿದ ವಾರಸುದಾರರು ಇದ್ದಲ್ಲಿ ಮಾಳಮಾರುತಿ ಪೊಲೀಸ್ ಠಾಣೆಗೆ ಸಂಪರ್ಕಿಸಲು ಕೋರಲಾಗಿದೆ. ಮೃತರ ಹೆಸರು ಬಸವರಾಜ್ ಹಿರೇಮಠ್, ವಯಸ್ಸು 98, ಮೈಯಿಂದ ಸಡಲ ಪಾತಳ, ಗೋಧಿ ಕೆಂಪು ಮೈಬಣ್ಣ, ದುಂಡು ಮುಖ, ಉದ್ದು ಮೂಗು ಇದ್ದ. ಮೈ ಮೇಲೆ ಬಿಳಿ ಬಣ್ಣದ ಬಟ್ಟೆ ಹೊತ್ತಿದ್ದು, 5 ಫೂಟ್ 6 ಇಂಚ ಎತ್ತರ ಇದ್ದಾರೆ. ಬ್ಯೂರೋ ರಿಪೋರ್ಟ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಯುದ್ಧವನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು. ಈ ಯುದ್ಧದಲ್ಲಿ ಪಾಕಿಸ್ತಾನವನ್ನ ನಾಶ ಮಾಡಬೇಕಿತ್ತು. ವಿಧಾನ ಪರಿಷತ್ ಸದಸ್ಯ ಬಸವರಾಜ್ ಹೊರಟ್ಟಿ ಹೇಳಿಕೆ. ದಲಿತ ಉದ್ಯಮಿದಾರರು ಹೆಚ್ಚಾಗಬೇಕು. ಮೇ 14ರಂದು ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ನವೋದ್ಯಮ ಸಭೆ ಆಯೋಜಿಸಲಾಗಿದೆ. ಕರ್ನಾಟಕ ದಲಿತ ಉದ್ಯಮಿ ಸಂಘರ್ಷ ಸಮಿತಿಯ ಅರವಿಂದ್ ಗಟ್ಟಿ ಹೇಳಿಕೆ. ಹಾಡಹಗಲೇ ಕಾಳಿ ಅಮ್ರಾಯಿಯಲ್ಲಿರುವ ಹೆದ್ವೆ ಕಚೇರಿಯಲ್ಲಿ ಕಳ್ಳತನ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ವಸ್ತುಗಳ ಕಳ್ಳತನ ಮಾಡಿ 8 ಜನ ಮಹಿಳೆಯರು ಪರಾರಿ. ಚಿಂದಿ ಆರಿಸುವ ಮಹಿಳೆಯರು ಕಳ್ಳತನ ಮಾಡಿರುವ ಶಂಕೆ. ಇವಿಷ್ಟು
ಇವತ್ತಿನ ಸುದ್ದಿಗಳು. ಇದೇ ರೀತಿಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ.